ಒಂದು ದೊಡ್ಡ ಬಂಗಲೆಯಲ್ಲಿ ಮೋಹನ್ ಮತ್ತು ಸುನೀತಾ ಎಂಬ ಇಬ್ಬರು ಗಂಡ ಹೆಂಡತಿ ವಾಸಿಸುತ್ತಿದ್ದರು. ಒಂದಿನ ಬೆಳಿಗ್ಗೆ ಸುನೀತಾ ಗಂಡನಿಗಾಗಿ ನಾಷ್ಟವನ್ನು ಮಾಡಿಕೊಂಡು ಬರುತ್ತಾಳೆ. ನಾವು ಎಷ್ಟು ಸಾಹುಕಾರರಾಗಿದ್ದೀವಿ, ಈಗ್ಲೂ ನಾನೇ ಅಡಿಗೆ ಮಾಡ್ಬೇಕೆ. ನೀವು ಯಾವ್ದಾದ್ರೂ ಒಂದು ಅಡಿಗೆ ಮಾಡುವ ಆಳನ್ನು ಇಡಬೇಕು. ಅಯ್ಯೋ ದೇವರೇ, ಈಗ ನಮ್ಮಿಬ್ಬರ ಅಡಿಗೆ ಅಷ್ಟೇ ನೀನು ಮಾಡುವುದು. ಈಗ ನಿನ್ನ ಕೈಯಲ್ಲಿ ಅದು ಆಗುತ್ತಿಲ್ಲವೇ? ನಾನ್ ಅಡಿಗೆ ಮಾಡುವುದು ತುಂಬಾ ಕಷ್ಟ ಆಗುದಿಲ್ಲ, ಆದ್ರೆ ಈಗಾದ್ರೂ ನಾನು ಸ್ವಲ್ಪ ಐಷಾರಾಮಿ ಜೀವನವನ್ನು ನಡೆಸ್ತೇನೆ. ಆಯ್ತು ತಾಯಿ, ಈಗ ಸುಮ್ಮನಿರು. ನಾನಿವತ್ತೇ ಹೋಗಿ ಕೆಲಸಕ್ಕೆ ಒಬ್ಬರನ್ನು ಹುಡುಕಿಕೊಂಡು ಬರುತ್ತೇನೆ. ಇವರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದಾಗ ಅಚಾನಕ್ಕಾಗಿ ಯಾರೋ ಬಾಗಿಲನ್ನು ಬಡಿಯುತ್ತಾರೆ. ಇದ್ಯಾರು ಬೆಳಿಗ್ಗೆ ನಮ್ಮ ಮೂಡನ್ನು ಹಾಳು ಮಾಡಲು ಬರ್ತಾರೆ? ಇನ್ನೊಂದು ಬಾಗಿಲನ್ನು ತೆಗೆಯಲು ಹಾಕಲು ಒಬ್ಬ ಮ್ಯಾನೇಜರ್ ಅನ್ನು ಹುಡುಕಿ. ನನ್ನಿಂದ ಯಾರಾದ್ರೂ ಬಂದಾಗ ಒಂದು ಬಾರಿ ತೆಗೆಯಲಾಗಲ್ಲ. ಆಯ್ತು, ಬಾಗಿಲನ್ನು ತೆಗೆಯಲು ಒಬ್ಬರನ್ನು ಕರೆದುಕೊಂಡು ಬರುತ್ತೇನೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನಾನೇ ಮ್ಯಾನೇಜರ್ ಆಗಿ ಬಾಗಿಲನ್ನು ತೆಗೆಯುತ್ತೇನೆ. ಮೋಹನ್ ಅವನು ತಿನ್ನುತ್ತಿರುವ ನಾಷ್ಟವನ್ನು ಅರ್ಧದಲ್ಲಿ ಬಿಟ್ಟು ಹೋಗಿ ಬಾಗಿಲನ್ನು ತೆಗೆಯುತ್ತಾನೆ. ಬಾಗಿಲಲ್ಲಿ ನಿಂತು ನೋಡಿದಾಗ ಗೊತ್ತಾಗುತ್ತದೆ, ಅಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್ ಬಂದಿರುತ್ತಾನೆ. ಮಿಸ್ಟರ್ ಮೋಹನ್, ನೀವಿಲ್ಲ? ಯಾರತ್ರ ಮಾತನಾಡಬೇಕು? ನೀವು ನನ್ನ ಸ್ಥಳಕ್ಕೆ ಬಂದಿದ್ದೀರಾ ಎಂದರೆ ನಾನೇ ಮೋಹನ್ ಆಗಿರುತ್ತೇನೆ ಅಲ್ಲವೇ? ಸರಿ, ನಾನಿದನ್ನು ಮರ್ತೇ ಹೋಗಿದ್ದೆ. ತಗೊಳ್ಳಿ, ನಿಮಗೆ ಒಂದು ಪತ್ರ ಬಂದಿದೆ. ಇದೇನು, ಮೊಬೈಲ್ ಬಳಸುವ ಈ ಕಾಲದಲ್ಲಿ ಯಾರು ಪತ್ರವನ್ನು ಕಳಿಸಿದರು? ತೆಗೆದುಕೊಳ್ಳಿ. ಈ ಸಿಹಿಯ ಬಾಕ್ಸ್ ಅನ್ನು ನಿಮ್ಮ ಮಕ್ಕಳಿಗೆ ಹೋಗಿ ಕೊಡಿ. ಅಯ್ಯೋ, ನಿಮ್ಮಂತ ಒಳ್ಳೆಯವರು ಈ ದೆಹಲಿಯ ನಗರದಲ್ಲಿ ಇದ್ದಾರೆ. ತುಂಬಾ ಧನ್ಯವಾದಗಳು. ಇಷ್ಟು ಹೇಳಿದ ನಂತರ ಪೋಸ್ಟ್ ಮ್ಯಾನ್ ಅಲ್ಲಿಂದ ಹೋಗುತ್ತಾನೆ. ಏನದು? ಏನು ಪತ್ರ ಬಂದಿದೆ? ಯಾರಾದ್ರೂ ಲವ್ ಲೆಟರ್ ಕಳಿಸಿದಾರೇನು? ಅಯ್ಯೋ ತಾಯಿ, ಸ್ವಲ್ಪ ಸುಮ್ಮನಿರು. ಅದನ್ನು ಓದುವವರಿಗೆ. ಮೋಹನ್ ಪತ್ರವನ್ನು ಓದುತ್ತಿದ್ದಂತೆ ಅವನು ತುಂಬಾ ಗಾಬರಿಯಾಗುತ್ತಾನೆ. ಏನು, ನೀವು ಗಾಬರಿಯಾಗಿದ್ದನ್ನು ನೋಡಿದ್ರೆ ಏನೋ ದೊಡ್ಡ ತೊಂದರೆ ಉಂಟಾದಂತಿದೆ. ಎಲ್ಲಿ ಮತ್ತೆ ಬಿಸ್ನೆಸ್ ಲಾಸ್ ಆಗಿದೆಯೇ? ನೀನ್ ಯಾಕೆ ಬರೀ ನಮ್ಮ ಬಿಸ್ನೆಸ್ ಬಗ್ಗೆನೇ ಮಾತನಾಡುತ್ತೀಯಾ? ನಿನ್ನ ತಲೆಯಲ್ಲಿ ಬೇರೆ ಏನೂ ಇರುವುದಿಲ್ಲವೇ? ಊರಿನಿಂದ ಒಂದು ಪತ್ರ ಬಂದಿದೆ. ನನ್ನ ತಾಯಿ ಅವರಿಬ್ಬರು ಅಕ್ಕ ತಂಗಿಯರ ಜೊತೆ ಮನೆಯಲ್ಲಿರುತ್ತಾರೆ ಅಲ್ಲವೇ? ನಮ್ಮ ಸಣ್ಣಮ್ಮನ ಗಂಡ ತೀರಿಕೊಂಡಿದ್ದಾರೆ. ನಾವು ಈಗಲೇ ಊರಿಗೆ ಹೋಗಬೇಕು. ಈಗ ನಾವಲ್ಲಿ ಹೋದ್ರೆ ಸಾಕು, ಎಲ್ಲಾ ಊರಿನ ಜನ ನಮಗೆ ಬೈತಾರೆ. ಅವರು ಬೈಯುವುದನ್ನು ಕೇಳಲು ನನ್ನ ಕೈಯಲ್ಲಾಗುವುದಿಲ್ಲ. ತಂದೆ ತಾಯಿಯೊಡನೆ ಊರಿನಲ್ಲಿ ಇರುವುದು ಬಿಟ್ಟು ದುಡ್ಡು ಮಾಡಲು ಹೊರಗೆ ಹೋಗಿದ್ದಾರೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ. ನೀವು ಏನಂದ್ರೂ ಕೂಡ ಸುಮ್ಮನೆ ಇರುತ್ತೀರಾ, ಆದ್ರೆ ನನಗೆ ಆಗುವುದಿಲ್ಲ. ಸುನೀತಾ, ನೀನು ಹೀಗೆ ಏಕೆ ಮಾತನಾಡುತ್ತೀಯಾ? ನಾವು ಅಲ್ಲಿ ಹೋಗದೇ ಇದ್ದರೆ ಅವರ ಅಂತಿಮ ಸಂಸ್ಕಾರವನ್ನು ಯಾರು ಮಾಡುತ್ತಾರೆ? ನೀನೇ ಹೇಳು. ನೀವು ಹೇಳೋದು ಸರಿಯೇನೋ. ಇದು ನನ್ನ ಮಾತನ್ನು ಕೇಳಿ ನಿಮಗೆ ಇಲ್ಲಿವರೆಗೂ ಒಳ್ಳೆಯದೇ ಆಗಿದೆ. ಅವತ್ತು ನಾನೇನಾದ್ರೂ ದೆಹಲಿಗೆ ಕರೆದುಕೊಂಡು ಬಂದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಐಡಿಯಾವನ್ನು ಕೊಡದೇ ಇದ್ದಿದ್ರೆ ನಾವು ಇನ್ನಾದ್ರೂ ಅದೇ ಹಳ್ಳಿಯಲ್ಲಿಯೇ ಇರುತ್ತಿದ್ದೆವು. ನೀವು ನಿಮ್ಮ ಅಮ್ಮನ ಮಾತನ್ನು ಕೇಳಿ ಊರನ್ನು ಬಿಟ್ಟು ಬರುತ್ತಿದ್ದಿಲ್ಲ. ಅವತ್ತು ಒಂದು ದಿನ ನೀವು ನನ್ನ ಮಾತನ್ನು ಕೇಳದೇ ಇದ್ದಿದ್ರೆ ನಾವು ಇನ್ನೂ ಬಡವರಾಗಿಯೇ ಇರುತ್ತಿದ್ದೆವು. ಹೌದು ಸುನೀತಾ, ನೀನು ಹೇಳುವುದು ಸರಿ ಇದೆ. ಆವತ್ತು ನಾನು ನಿನ್ನ ಮಾತನ್ನು ಕೇಳದೇ ಇದ್ದರೆ ನಾವು ಇನ್ನೂ ಬಡವರಾಗಿಯೇ ಇರುತ್ತಿದ್ದೆವು. ಆದ್ರೆ ಈಗೇನು ಮಾಡುವುದು? ಹೋಗದೇ ಇದ್ದರೆ ಅಮ್ಮ ಬೇಜಾರಾಗುತ್ತಾಳೆ. ಅಲ್ಲಿ ಏನೂ ಆಗುವುದಿಲ್ಲ. ಈಗ ನಿಮಗೆ ಆಫೀಸ್ಗೆ ಟೈಮ್ ಆಗ್ತಿದೆ, ನೀವು ಆಫೀಸ್ಗೆ ಹೋಗಿ. ಹೆಂಡತಿಯ ಮಾತನ್ನು ಕೇಳಿ ಮೋಹನ್ ಸುಮ್ಮನೆ ಆಫೀಸ್ ಹೋಗುತ್ತಾನೆ. ಇಲ್ಲಿ ಊರಿನಲ್ಲಿ ಸರಸ್ವತಿಯ ಗಂಡ ತೀರಿಕೊಂಡಿರುತ್ತಾನೆ. ಊರಿನವರೆಲ್ಲರೂ ಬಂದು ಅವರ ಮನೆಯ ಬಾಗಿಲ ಮುಂದೆ ನಿಂತಿರುತ್ತಾರೆ ಮತ್ತು ಅವನ ಮೃತದೇಹ ಅವರ ಮನೆಯ ಬಾಗಿಲಲ್ಲಿ ಇರುತ್ತದೆ. ಗಂಡ, ಯಮುನಾ, ಸರಸ್ವತಿ ಇವರು ಮೂವರು ಸುನೀತಾ ಮತ್ತು ಮೋಹನ್ ಬರುವುದನ್ನು ಕಾಯುತ್ತಾ ಇರುತ್ತಾರೆ. ಆದರೆ ಕತ್ತಲಾಗುತ್ತಾ ಬಂದರೂ ಕೂಡ ಅವರು ಯಾರೂ ಬರುವುದಿಲ್ಲ. ಗಂಗಾ, ಯಮುನಾ, ಸರಸ್ವತಿ, ನನಗನಿಸುತ್ತೆ ನಿಮ್ಮ ಮಗ ಕಲ್ಲಿನ ಮನಸ್ಸಿನವನಾಗಿ ಬಿಟ್ಟಿದ್ದಾನೆ. ಎಷ್ಟು ಹೊತ್ತು ಕಾದ್ರೂ ಕೂಡ ಅವನು ಬರುತ್ತಿಲ್ಲ. ನೀವು ಹೆದರಬೇಡಿ, ಅವರು ನನಗೆ ತಂದೆ ಸಮಾನ. ಅವರ ಅಂತಿಮ ಸಂಸ್ಕಾರವನ್ನು ನಾನು ಮಾಡುತ್ತೇನೆ. ನಿಮ್ಮನ್ನು ಬಿಟ್ರೆ ನಮಗೆ ಯಾರು ಇದ್ದಾರೆ? ನೀವಿರದೇ ಇದ್ದಿದ್ರೆ ನಾವು ಯಾವಾಗೋ ಈ ಲೋಕವನ್ನು ಬಿಟ್ಟು ಹೋಗಿರುತ್ತಿದ್ದೆವು. ನನ್ನ ಮಗನಿಗಿಂತ ಈ ನಮ್ಮ ಊರಿನವರು ತುಂಬಾ ಒಳ್ಳೆಯವರಿದ್ದಾರೆ. ನಮಗೆ ಏನೇ ತೊಂದರೆ ಬಂದರೂ ಕೂಡ ನಮ್ಮ ಮಗ ಬರುವುದಿಲ್ಲ, ಆದ್ರೆ ಊರಿನವರು ಬಂದು ಸಹಾಯ ಮಾಡುತ್ತಾರೆ. ನಡೀರಿ, ಏನು ಮಾಡಲು ಆಗುವುದಿಲ್ಲ. ಈಗ ಅಂತಿಮ ಸಂಸ್ಕಾರವನ್ನು ಮಾಡೋಣ. ನನಗೆ ಅನಿಸುತ್ತಿದೆ ಅವರು ಬರುವುದಿಲ್ಲ ಎಂದು. ಸೂರ್ಯ ಮುಳುಗಲು ಬರುತ್ತಿದ್ದ ಅಷ್ಟರಲ್ಲಿ ಊರಿನವರೆಲ್ಲರೂ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತಿಮ ಸಂಸ್ಕಾರವನ್ನು ಮಾಡಿಬಿಡುತ್ತಾರೆ. ಅಷ್ಟು ದೊಡ್ಡ ಮನೆಯಲ್ಲಿ ಗಂಗಾ, ಯಮುನಾ, ಸರಸ್ವತಿ